ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಒಂದಲಿ ಹೊಸೂರು ಗ್ರಾಮದಲ್ಲಿ ಇರುವ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಸಿದ್ದೇಶ್ವರ ಮೂರ್ತಿ ಹಾಗೂ ನಂದಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಕ್ತಿ ಭಾವದಿಂದ ಮತ್ತು ಅದ್ದೂರಿಯಾಗಿ ಜರುಗಿದೆ. ಇಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ ಈ ಧಾರ್ಮಿಕ ವಿಧಿವಿಧಾನಗಳು ಭಕ್ತರಲ್ಲಿ ಅಪಾರ ಆಧ್ಯಾತ್ಮಿಕ ಉತ್ಸಾಹ ಮೂಡಿಸಿದೆ. ಕಾರ್ಯಕ್ರಮ ಶ್ರೀ ಮುಂಡರಗಿ ಮಲ್ಲಣ್ಣ ತಾತನವರ ಅಧ್ಯಕ್ಷತೆಯಲ್ಲಿ ಜರುಗಿದೆ. ತೋಪಿನಕಟ್ಟೆ ಬೃಹನ್ ಮಠದ ಶಟಸ್ಥಳ ಸ್ವಾಮಿ ಅಭಿನವ ಗುರು ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಪೂರ್ಣಾಹುತಿ ನೆರವೇರಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಗಂಗಾ ಪೂಜೆ, ಗೋಪೂಜೆ, ಉಮಾ ಮಹೇಶ್ವರಿ ಪೂಜೆ, ಗಣಪತಿ ಪೂಜೆ, ನವಗ್ರಹ ಪೂಜೆ ಹಾಗೂ ಪಂಚಕಳಸ ಪೂಜೆ ಸೇರಿ ವಿವಿಧ ಧಾರ್ಮಿಕ ವಿಧಿಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ನೂತನ ಮೂರ್ತಿಗಳಿಗೆ ರುದ್ರಾಭಿಷೇಕ, ಹೋಮ ಹವನಗಳು ಭಕ್ತಿಪೂರ್ವಕವಾಗಿ ನೆರವೇರಿದ್ದು ಗ್ರಾಮದಲ್ಲಿ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿದೆ. ವೇದಮೂರ್ತಿ ವಿವೇಕಾನಂದ ಶಾಸ್ತ್ರಿ ಸುರಪುರ ಹಾಗೂ ವೇದಮೂರ್ತಿ ಪ್ರಭುಲಿಂಗಯ್ಯ ಶಾಸ್ತ್ರಿ ಆಮದಿಹಾಳ ಅವರ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾಪನಾ ವಿಧಿ ಯಶಸ್ವಿಯಾಗಿ ಜರುಗಿದೆ. ನಾವು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಒಂದಲಿ ಹೊಸೂರು ಗ್ರಾಮದಲ್ಲಿ ಇವತ್ತಿನ ದಿವಸ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 2:30ರಿಂದ 3:45ರವರೆಗೆ ಇರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ತಾತನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಮೂರ್ತಿಯು ಸಂಗಾಪುರದ ಶಿಲ್ಪಿ ಕೆತ್ತನೆ ಮಾಡಿರ್ತಕ್ಕಂಥ ಶಿಲ್ಪಿಗಳು ಅವರಿಂದ ನಾವು ಅಲ್ಲಿಂದ ಆ ಮೂರ್ತಿನ ತಗೊಂಡು ಬಂದು ಪುರಪ್ರವೇಶ ಮಾಡಿ ಕುಂಭಾಭಿಷೇಕ, ಗಂಗಾಸ್ಥಳ, ಗೋಪೂಜೆ, ತದನಂತರ ಉಮಾ ಮಹೇಶ್ವರ, ನವಗ್ರಹ, ರುದ್ರಾಭಿಷೇಕ, ಮೂರ್ತಿಯನ್ನು 5 ದಿನಗಳ ಕಾಲ ಜಲಾದಿವಾಸ, ಧಾನ್ಯಾದಿವಾಸ, ಕ್ಷೀರಾದಿವಾಸ, ಪುಷ್ಪವಾಸಗಳನ್ನೆಲ್ಲ ಮಾಡಿ ಇಂದು ಬಸವ ಜಯಂತಿ ಅಂದರೆ ಅಕ್ಷಯ ತೃತೀಯ ದಿನದಂದು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮ ಪೂಜ್ಯ ಅಭಿನವ ಗುರು ಗಜದಂಡ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಈ ಪೂಜ್ಯರ ಮೂರ್ತಿಗೆ ಜೀವಕಳೆ ಅಥವಾ ಶಕ್ತಿಯನ್ನು ತುಂಬಲಾಗಿರ್ತಕ್ಕಂಥ ಕಾರ್ಯ ಆಗಿರ್ತದೆ. ಈ ಗ್ರಾಮದ ಶರಣರ ನಾಡಿನ ರಾಯಚೂರು ಅಂದರೆ ಶರಣರ ನಾಡು, ಶರಣರ ಇರ್ತಕ್ಕಂಥ ಊರದು. ಆ ಊರಲ್ಲಿ ಅತ್ಯಂತ ಶಕ್ತಿಶಾಲಿ ಶರಣರಾಗಿರ್ತಕ್ಕಂಥ ಶ್ರೀ ಗವಿಸಿದ್ದೇಶ್ವರ ತಾತನವರ ಆರಾಧಕರು ಈ ಗ್ರಾಮದಲ್ಲಿ ಅತಿ ಹೆಚ್ಚಾಗಿರ್ತಾರೆ. ಈ ಗವಿಸಿದ್ದೇಶ್ವರನವರ ತಾತನವರ ಪ್ರಮುಖ ಸ್ಥಾನ ಬಂದು ಮುಂಡರಿಗೆ ಆಗಿರುತ್ತೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶ್ರೀ ಗವಿಸಿದ್ದಣ್ಣ ತಾತ ಮುಂಡರಗಿ ಈ ಒಂದು ಶಿಲಾಮೂರ್ತಿ ಒಂದೂಸರಿನ ಆರಾಧ್ಯ ದೈವ ನಮ್ಮ ಎಲ್ಲ ಒಂದೂಸರ ಭಕ್ತ ಅಪೇಕ್ಷೆ ಮೇರೆಗೆ ಸಂಕಲ್ಪ ನೆರವೇರಲೈತೆ. ಈ ಮೂರ್ತಿಯನ್ನು ಸಂಗಾಪುರದ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಅಯೋಧ್ಯೆ ಮಂದಿರದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಆ ಶಿಲ್ಪಿ ಕೈಯಿಂದ ನಾವು 15ನೇ ತಾರೀಕಿಗೆ ಈ ಒಂದು ಪುರಪ್ರವೇಶ ಮಾಡಲಾಗಿದೆ. ಪೂಜ್ಯ ಮಲ್ಲಣ್ಣ ತಾತನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಈ ಒಂದು ಮೂರ್ತಿ ಒಂದೂಸೂರು ಗ್ರಾಮದ ಎಲ್ಲ ಸದ್ಭಕ್ತರಿಂದ 1,21,000 ರೂಪಾಯಿ ದೇಣಿಗೆ ರೂಪವಾಗಿ ಅತ್ಯಂತ ಇತರ ಮಂದಿ ನಮ್ಮ ಗವಿಸಿದ್ದಣ್ಣ ತಾತನವರು ಅತ್ಯಂತ ಪ್ರಿಯಾಗಿರ್ತಕ್ಕಂಥ ಒಂದೂಸೂರಲ್ಲಿ ಇವತ್ತು ಈ ಒಂದು ಶಿಲಾಮೂರ್ತಿ ಮಾಡಿರೋದಕ್ಕೆ ಅತ್ಯಂತ ಗೌರವಯುತವಾದ ಒಂದು ಸಂತೋಷ. ಇವತ್ತು ಬಸವ ಜಯಂತಿ ನಿಮಿತ್ತವಾಗಿ ಈ ಜಾತ್ರೆ ಮಹೋತ್ಸವ ಹಮ್ಮಿಕೊಳ್ಳದೆ ಎಲ್ಲ ಭಕ್ತರ ಅಪೇಕ್ಷೆ ಮೇರೆಗೆ ನಮ್ಮ ಮಲ್ಲಣ್ಣ ತಾತನವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಂಬರೀಶ್ವರ ಗುರುಗಳು ಈಗಾಗಲೇ ಬಂದು ಅವರು ಜೀವಕಳೆ ತುಂಬಿದ್ದಾರೆ. ಈ ಒಂದು ನವದಂಪತಿಗಳಿಗೆ ಮತ್ತು ಒಂದೂಸರಿನ ಎಲ್ಲ ಸದ್ಭಕ್ತರಿಗೆ ಆರೋಗ್ಯ ಐಶ್ವರ್ಯ ಕಾಪಾಡಲಂತೇಳಿ ಮುಂಡ್ರಿಗೆ ಶಿವರಾಯ ಮತ್ತು ಗವಿಸಿದ್ದಣ್ಣ ತಾತರಿಗೆ ಸದಾಕಾಲ ಇಟ್ಕೊಳ್ತಾರೆ. ಆರೋಗ್ಯನೇ ಇಷ್ಟು ಬಳಗ ಹೊಸೂರಾಯಿತು, ಒಂದು ಗುಮಲ್ಗೊಂಡಾಯಿತು, ಸುತ್ತ ಒಂದು 420 ಹಳ್ಳಿ ಆ ಗುರುವಿಗೆ ಪೂರ್ತಿ ಚಟಮದಿಯಾಗಿ ಮೆಚ್ಚಿಬಿಟ್ರು. ಯಾವರಾಗಲಿ ಇವತ್ತು ಬೆಳೆ ಅಂದರೆ ಬೆಳೆ ಕೊಡಕ್ಕೆ ರೆಡಿಯಾನ, ನೀರಿಲ್ಲ ನೀರು ಕೊಡಕ್ಕೆ ರೆಡಿಯಾನ, ಏನೋ ನಾವು ಜನರಿಗೆ ಕಂಡು ಕೊಟ್ಟು ಏನೋ ಬರ್ತದೆ ಅಂದರೆ ಬಿಡ್ಸಕ್ಕೆ ರೆಡಿ ಅನ್ನೋದು ಅಂಥ ಗುರುವಿಂದ ಇವತ್ತು ಇಲ್ಲಿ ಹೊಸೂರಲ್ಲಿ ಮಾಟ ಕಟ್ಟಿ ಇಲ್ಲಿ ಪಾಡು ಮಾಡಿ ಆ ಗುರುಗಳು ಈಗ ಮತ್ತು ಒಂದು 120 ವರ್ಷ 140 ವರ್ಷ ನೆಡಕಟ್ಟಿ ನಾವು ನೋಡೋಕ್ಕೆ ಇಟ್ಟು ಬೇಕಾದ್ರೆ ಎಲ್ಲೇನೋ ನೋಡ್ರಿ, ಸಣ್ಣ ಹುಡುಗರಾಗಲಿ, ಹೆಣ್ಮಕ್ಳಾಗಲಿ, ಮಣ್ಮಕ್ಳಾಗಲಿ ಶಾಶ್ವತ ಯಾವ ಕೈ ಇಟ್ಟು ಬಂದು ಎಲ್ಲರಿಗೆ ಪಾವರಾಗ ಇಂಥ ಗುರುಗಳು ನಮಗೆ ಸಿಗಬೇಕಾದ್ರೆ ಭಾಳ ಈಗ ಪುಣ್ಯ ಮಾಡಿವಿ ನಾವು. ಯಾಕಾಗಿ ನಿಮ್ಮ ಹೊಸೂರಿಗೆ ಮಠಕ್ಕೆ ಬಂದ್ವಿ, ನಮ್ಗೆ ಯಜಮಾನ್ರು ಮನುಷ್ಯರಿಗೆ ಒಂದು 2 ಮಾತು ಅಂದ್ರಪ್ಪ ಅಂತ ಎಲ್ಲ ಬಂದು ಭಕ್ತರ ವಿನಂತಿ ಏನೆಂದರೆ ಒಂದಿ ಹೊಸೂರಿನ ಗ್ರಾಮಸ್ಥರು ಶರಣರಾದರ ಎಲ್ಲ ಬಂಧುಗಳಿಗೆ ನನ್ನ ಕೋಟಿ ನಮಸ್ಕಾರಗಳು. ಅದೇ ರೀತಿಯಲ್ಲಿ ಮಲ್ಲಣ್ಣ ತಾತನವರಿಗೆ ಅಣಿ ಮಾಡಿದ್ದು, ಸಿದ್ದಣ್ಣ ತಾತನವರಿಗೆ ಅಣಿ ಮಾಡಿದ್ದು ನಾವೊಂದು 2 ಮಾತು ಆಡಬೇಕಂದ್ರೆ ಸಂಗಾಪುರಲಿಂದ ಇಲ್ಲಿ ಒಂದಲೋಸರಿ ಗ್ರಾಮಕ್ಕೆ ಡೊಳ್ಳು ಭಜಂತ್ರಿ ಎಲ್ಲ ತಗೊಂಡು ಬಂದು ಗುರು ಹಿರಿಯರು ಎಲ್ಲ ಊರಿನ
ಭಕ್ತಾದಿಗಳು ಎಲ್ಲ ಹಿರಿಯರು ಎಲ್ಲ ಕುಂತ್ಕೊಂಡು ಎಲ್ಲ ಮಾತಾಡಿ ಒಂದು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ 40-50 ವರ್ಷದಿಂದ ಇಲ್ಲಿ ಮಾಡಲಾರ್ದ ಅಂಥದ್ದು ಇಲ್ಲಿ ಮಾಡ್ಯಾರ. ಇಲ್ಲಿ ಊರಲ್ಲಿ ಒಂದು ಇದು ಹುಡುಗನೂರು ತಾತನೂರ್ದು ಆಯ್ತು, ಏನಪ್ಪ ಇಲ್ಲಿ ಗವಿಸಿದ್ದ ತಾತನೂರ್ದು ಆಯ್ತು, ಎಲ್ಲ ಮಾಡ್ಯಾರ. ಅವರಿಗೆ ಧನ್ಯವಾದಗಳು. ನಾವು 2 ಮಾತಾಡ್ತೇವೆ. ಸುಮಾರು ಒಂದು 50-60 ವರ್ಷದಿಂದ ಮುಂಡ್ರಿ ತಾತನವರ ಭಕ್ತಾದಿಗಳು ನಮ್ಮೂರಲ್ಲಿ ಇಡೀ ಊರಿಗರ ಭಕ್ತಾದಿಗಳು ಅಂದರೂ ತಪ್ಪಾಗಲಿಕ್ಕಿಲ್ಲ. ಸುಮಾರು 50-60 ವರ್ಷದಿಂದ ತಾತನವರ ಬಗ್ಗೆ ಅಭಿಮಾನದಿಂದ ಮುಂಚೆ ಚಿಕ್ಕದಾಗಿ ಒಂದು ಗದ್ದಿಗೆ ಇತ್ತು. ಈ ತಾತನವರು ಇವರು ತಾತನವರು ಮುತ್ತಾತನವ್ರಿಂದ ಬಂದು ಹೋಗ್ತಾಯಿದ್ರು. ಇವಾಗ ಊರವರೆಲ್ಲ ಸೇರಿಬಿಟ್ಟು ಈ ಥರ ಒಂದು ಮಠ ಕಡಿಸಿ ಸಂಗಾಪುರದಿಂದ ಮೂರ್ತಿಯನ್ನು ತಗೊಂಬಂದು 5 ದಿನ ಅಭಿಷೇಕ ಮಾಡಿ, ಆಮೇಲೆ ಪೂಜ್ಯರಾದ ಶ್ರೀ ಗಜಾನನ ತಾತನವರು ಬಂದಿದ್ದರು. ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅನುಭವ ನಂಟು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಸ್ಥಾಪನೆ ಆಗಿರೋದು ಶ್ರೀ ಮುಂಡ್ರಿಗಿ ಸಿದ್ದಣ್ಣ ತಾತನವರು. ಆಗಲ್ಲ, ಇದು ಬಹುಕಾಲದಿಂದ ತಲೆಂತರ ನಡೀತೆ ಅಂತ ನಂಬಿಕೆ. ಈ ಸಂದರ್ಭದಲ್ಲಿ ಅಮರಗುಡ್ಡಪ್ಪ ತಾತ, ಯಮನಪ್ಪ ಯಲಗಟ್ಟಿ, ಭೀರಪ್ಪ ಜಾಲಹಳ್ಳಿ, ಸಿದ್ದಪ್ಪ ಒಂದಲಿ, ಅಂಬಯ್ಯ ಯಲಗಟ್ಟಿ, ಸಿದ್ದಣ್ಣ ಮೂಡಲಗುಂಡ, ಗಿಡ್ಡಪ್ಪ ಶಾಸ್ತ್ರಿ, ಶಿವಪ್ಪ ಸೇರಿ ಗ್ರಾಮದ ಹಿರಿಯರು, ಮುಖಂಡರು ಹಾಗೂ ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.